ಒಂದು ಚಿಕ್ಕ ಹಳ್ಳಿಯಲ್ಲಿ ಬಸಪ್ಪ ಎಂಬ ಒಬ್ಬ ಶ್ರಮಜೀವಿ ರೈತ ವಾಸಿಸುತ್ತಿದ್ದ. ಅವನಿಗೆ ಹೊಲವೇ ದೇವರು, ಮಣ್ಣೇ ತಾಯಿ. ಪ್ರತಿದಿನ ಬೆಳಗಿನ ಜಾವ ಸೂರ್ಯೋದಯಕ್ಕೂ ಮುಂಚೆ ಎದ್ದು ತನ್ನ ಎತ್ತುಗಳೊಂದಿಗೆ ಹೊಲಕ್ಕೆ ಹೋಗುತ್ತಿದ್ದ. ಮಣ್ಣನ್ನು ತೋಡುವಾಗ ಅವನ ಮುಖದಲ್ಲಿ ದಣಿವಿಗಿಂತ ಸಂತೋಷವೇ ಹೆಚ್ಚು ಕಾಣುತ್ತಿತ್ತು. ಮಳೆ ಬಾರದ ವರ್ಷಗಳಲ್ಲಿ ಅವನ ಬೆಳೆ ಒಣಗುತ್ತಿತ್ತು. ಕೆಲವೊಮ್ಮೆ ಸಾಲದ ಭಾರ ಅವನನ್ನು ಕಾಡುತ್ತಿತ್ತು. ಆದರೂ ಬಸಪ್ಪ ಎಂದಿಗೂ ಹತಾಶನಾಗಲಿಲ್ಲ. ಇಂದು ಅಲ್ಲದಿದ್ದರೆ ನಾಳೆ ಭೂಮಿ ನಮ್ಮನ್ನು ಕೈಬಿಡುವುದಿಲ್ಲ ಎಂದು ತನ್ನನ್ನು ತಾನೇ ಧೈರ್ಯಪಡಿಸಿಕೊಳ್ಳುತ್ತಿದ್ದ. ಒಂದು ವರ್ಷ ಭಾರೀ ಬರ ಬಂತು. ಹಳ್ಳಿಯವರು ಹಲವರು ಕೃಷಿಯನ್ನು ಬಿಟ್ಟು ನಗರಕ್ಕೆ ಹೋದರು. ಆದರೆ ಬಸಪ್ಪ ತನ್ನ ಹೊಲವನ್ನು ಬಿಟ್ಟಿಲ್ಲ. ಅವನು ಹನಿ ನೀರಾವರಿ ಪದ್ಧತಿಯನ್ನು ಕಲಿತು ಕಡಿಮೆ ನೀರಿನಲ್ಲಿ ಬೆಳೆ ಬೆಳೆಸಲು ಶುರುಮಾಡಿದ. ನಿಧಾನವಾಗಿ ಅವನ ಹೊಲ ಮತ್ತೆ ಹಸಿರಾಯಿತು. ಅವನ ಪರಿಶ್ರಮ ನೋಡಿ ಹಳ್ಳಿಯ ಯುವಕರು ಮತ್ತೆ ಕೃಷಿಯತ್ತ ಮುಖ ಮಾಡಿದರು. ಬಸಪ್ಪ ಅವರಿಗೆ ಮಾರ್ಗದರ್ಶಕನಾದ. ಕೆಲವೇ ವರ್ಷಗಳಲ್ಲಿ ಹಳ್ಳಿ ಸಮೃದ್ಧಿಯತ್ತ ಸಾಗಿತು. ಬಸಪ್ಪನ ಜೀವನ ಒಂದು ಪಾಠ ಹೇಳುತ್ತದೆ. ಶ್ರಮ, ಸಹನೆ ಮತ್ತು ಭೂಮಿಯ ಮೇಲಿನ ನಂಬಿಕೆಯಿದ್ದರೆ ಯಾವುದೇ ಸಂಕಷ್ಟವೂ ಗೆಲ್ಲಬಹುದು. ಸಸಿ